ಬಿಗ್ ಬಂಪರ್ ಮಹಿಳಾ ದಿನಾಚರಣೆಯ ಅಂಗವಾಗಿ ದೆಹಲಿ ಮಹಿಳೆಯರಿಗೆ ಬಿಜೆಪಿ ಬಂಪರ್ ಯೋಜನೆಯನ್ನ ಜಾರಿಗೆ ತಂದಿದೆ. ಚುನಾವಣೆಗೂ ಮುನ್ನ ಕೊಟ್ಟ ಭರವಸೆಯನ್ನ ರೇಖಾ ಗುಪ್ತಾ ಒಂದೊಂದಾಗಿ ಈಡೇರಿಸ್ತಾ ಇದ್ದಾರೆ. ಇವತ್ತಿನಿಂದ ದೆಹಲಿಯ ಎಲ್ಲಾ ಮಹಿಳೆಯರ ಅಕೌಂಟ್ಗೆ 2,500 ರೂಪಾಯಿ ನೇರವಾಗಿ ಬಂದು ಬೀಳಲಿದೆ. ಮಹಿಳಾ ದಿನಾಚರಣೆಯಂದೇ ಗುಡ್ ನ್ಯೂಸ್. ದೆಹಲಿ ಮಹಿಳೆಯರ ಖಾತೆಗೆ 2,500 ರೂಪಾಯಿ ಫೇರ್. 2025ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಮಹಿಳಾ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತರುವುದಾಗಿ ಬಿಜೆಪಿ ಘೋಷಣೆಯನ್ನ ಮಾಡಿತ್ತು. ಈ ಯೋಜನೆಯಡಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿನ ನೀಡಲಾಗುತ್ತದೆ ಎಂದು ಬಿಜೆಪಿ ಹೇಳಿತ್ತು. ಜನತೆಗೆ ಭರವಸೆ ಕೊಟ್ಟಂತೆ ಮಹಿಳಾ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ದೆಹಲಿಯಲ್ಲಿರುವ ಒಟ್ಟು 78,615 ಮಹಿಳೆಯರ ಪೈಕಿ ದೆಹಲಿ ಮೂಲ ನಿವಾಸಿಗಳಿಗೆ ಈ ಯೋಜನೆಯ ಹಣ ಕೈ ಸೇರಲಿದೆ. ಸಚಿವ ಸಂಪುಟದಲ್ಲಿ ಈ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿ ಜಾರಿಗೆ ತರಲಾಗಿದೆ. ಅಲ್ಲದೆ ಈ ಯೋಜನೆಗಾಗಿ ಒಟ್ಟು 5,100 ಕೋಟಿ ಹಣ ಮೀಸಲಿಡಲಾಗಿದೆ ಅಂತ ಸಿಎಂ ರೇಖಾ ಗುಪ್ತಾ ಹೇಳಿದ್ದಾರೆ. ಮಹಿಳೆಯರಿಗೆ ಬಂಪರ್. ದೆಹಲಿ ಮಹಿಳೆಯರಿಗೆ ಸಿಎಂ ಬಂಪರ್ ಗಿಫ್ಟ್ ನೀಡಿದ್ದಾರೆ. 18ರಿಂದ 61 ವರ್ಷದ ಮಹಿಳೆಯರಿಗೆ ಯೋಜನೆಯ ಹಣ ಸಿಗಲಿದೆ. ತಿಂಗಳಿಗೆ 2,500 ನೇರ ಅಕೌಂಟ್ಗೆ ಬಂದು ಬೀಳಲಿದೆ. ಸದ್ಯ ದೆಹಲಿ ಮೂಲ ನಿವಾಸಿಗಳಿಗೆ ಈ ಯೋಜನೆ ಜಾರಿಯಾಗಿದ್ದು ವರ್ಷಕ್ಕೆ 5,100 ಕೋಟಿ ಹಣವನ್ನ ಸರ್ಕಾರ ಮೀಸಲಿಟ್ಟಿದೆ. दिल्ली चुनाव के अपने संकल्प पत्र में दिल्ली की बहनों से जो वायदा हमने महिला समृद्धि योजना के तहत किया था कि दिल्ली की गरीब बहन को 2,500 रुपए प्रति माह देने की बात, आज उसको हमने कैबिनेट में मोहर लगा दी है. उसको हमने कैबिनेट में अप्रूव करके दिल्ली सरकार के बजट में 51,100 करोड़ रुपए का बजट का प्रावधान 5,100 करोड़ रुपए के बजट के प्रावधान को किया गया है ताकि दिल्ली की गरीब बहनों को हम लोग इस समृद्धि योजना का लाभ देना शुरू कर सकें. 100 करोड़ रुपए इसके लिए सैंक्शन किए 1 साल के लिए. अब देखिए इसको इम्प्लीमेंट करेंगे. जल्द इनका रजिस्ट्रेशन उनको देना शुरू करेंगे. ಇನ್ನು ನುಡಿದಂತೆ ಮಹಿಳಾ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತಂದಿದ್ದಕ್ಕೆ ಸಿಎಂ ರೇಖಾ ಗುಪ್ತಾರನ್ನ ಕೇಂದ್ರ ಸಚಿವ ಜೆಪಿ ನಡ್ಡಾ ಅಭಿನಂದಿಸಿದ್ದಾರೆ. मैनिफेस्टो में उसके प्रथम चरण में कहा था कि अब हम महिलाओं को 2,500 रुपए देने का वायदा करते हैं और उसको हम पूरा करेंगे. आज मुझे खुशी है और मैं बधाई देता हूं रेखा जी को और गांधी जी नेतृत्व को और मोदी जी को, जिन्होंने आज आने से पहले कैबिनेट का फैसला किया और 5,100 करोड़ रुपए इस साल के लिए आवंटित किया है ताकि महिला समृद्धि योजना दिल्ली में लागू हो जाए. ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತಂದಿದ್ದಕ್ಕೆ ಕಾಂಗ್ರೆಸ್ ಸ್ವಾಗತಿಸಿದೆ. ಆದರೆ ಅಷ್ಟು ಜನಕ್ಕೆ ಬಿಜೆಪಿ ಹಣ ಎಲ್ಲಿಂದ ತರುತ್ತೆ ಅಂತ ಪ್ರಶ್ನಿಸಿದೆ. 18ರಿಂದ 61 ವಯೋಮಿತಿಯವರಿಗೆ ಈ ಯೋಜನೆಯ ಉಪಯೋಗವಾಗುತ್ತೆ ಎಂದಿದ್ದಾರೆ. ಸದ್ಯ ದೆಹಲಿಯಲ್ಲಿ 72 ಲಕ್ಷ ಮಹಿಳಾ ಮತದಾರರಿದ್ದು ವರ್ಷಕ್ಕೆ 21,600 ಕೋಟಿ ಮೀಸಲಿಡಬೇಕಾಗುತ್ತೆ. ಆದರೆ ಹೇಗೆ ಎಂದು ಕಾಂಗ್ರೆಸ್ ನಾಯಕ ಸಂದೀಪ್ ದೀಕ್ಷಿತ್ ಪ್ರಶ್ನೆಯನ್ನ ಮಾಡಿದ್ದಾರೆ. इसमें एक प्रश्न केवल ये बनता है कि इसमें जो पैसा खर्च होना है वो पैसे का भरपाई कहां से होनी है, उसको एक सवाल बनता है. क्योंकि अगर आप इस बात को माने, मुझे जहां तक याद है कि भारतीय जनता पार्टी ने कहा था कि 18 वर्ष के ऊपर की हर महिला को ये सम्मान दिया जाएगा. अब अगर आप इलेक्शन कमीशन के आंकड़े मान लीजिए तो 72 लाख वोटर यहां महिला थी इस चुनाव में. इसका मतलब है 72 लाख महिलाएं ऐसी हैं जो 18 साल से बड़ी हैं. अब इन्होंने कोई ये तो नहीं कहा कि पैसे वालों को देंगे, किसको देंगे. अगर आप 72 लाख रुपए को 12 महीने से मल्टीप्लाई करते हैं, गुना करते हैं और उसको 2,500 रुपए करते हैं तो ये 21,600 करोड़ आता है.
अब जहां पूरी की पूरी विकास की बजट ही 37,000 करोड़ है, जिसमें अस्पताल भी चल रहे हैं, स्कूल भी चल रहे हैं, आप सब्सिडी भी दे रहे हैं, बिजली की सब्सिडी भी दे रहे हैं, हवा साफ करने की बात कर रहे हैं, उसमें आप 21,000 करोड़ रुपया 60% बजट एक स्कीम को कहां से दे देंगे? ನುಡಿದಂತೆ ದೆಹಲಿ ಸಿಎಂ ರೇಖಾ ಗುಪ್ತಾ ಮಹಿಳೆಯರ ಅಕೌಂಟ್ಗೆ ದುಡ್ಡು ಹಾಕುವ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಆದರೆ ಈ ಯೋಜನೆಯಿಂದ ಸಹಕಾರಿಯಾಗುತ್ತಾ ಅಥವಾ ಸರ್ಕಾರ ದಿವಾಳಿಯಾಗುತ್ತಾ ಕಾದ್ ನೋಡಬೇಕಿದೆ. ಬಂಪರ್ ಬಿಗ್ ಬಂಪರ್ ಮಹಿಳಾ ದಿನಾಚರಣೆಯ ಅಂಗವಾಗಿ ದೆಹಲಿ ಮಹಿಳೆಯರಿಗೆ ಬಿಜೆಪಿ ಬಂಪರ್ ಯೋಜನೆಯನ್ನ ಜಾರಿಗೆ ತಂದಿದೆ. ಚುನಾವಣೆಗೂ ಮುನ್ನ ಕೊಟ್ಟ ಭರವಸೆಯನ್ನ ರೇಖಾ ಗುಪ್ತಾ ಒಂದೊಂದಾಗಿ ಈಡೇರಿಸ್ತಾ ಇದ್ದಾರೆ. ಇವತ್ತಿನಿಂದ ದೆಹಲಿಯ ಎಲ್ಲಾ ಮಹಿಳೆಯರ ಅಕೌಂಟ್ಗೆ 2,500 ರೂಪಾಯಿ ನೇರವಾಗಿ ಬಂದು ಬೀಳಲಿದೆ. ಮಹಿಳಾ ದಿನಾಚರಣೆಯಂದೇ ಗುಡ್ ನ್ಯೂಸ್. ದೆಹಲಿ ಮಹಿಳೆಯರ ಖಾತೆಗೆ 2,500 ರೂಪಾಯಿ ಫೇಕ್. 2025ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಮಹಿಳಾ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತರುವುದಾಗಿ ಬಿಜೆಪಿ ಘೋಷಣೆಯನ್ನ ಮಾಡಿತ್ತು. ಈ ಯೋಜನೆಯಡಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿನ ನೀಡಲಾಗುತ್ತದೆ ಎಂದು ಬಿಜೆಪಿ ಹೇಳಿತ್ತು. ಜನತೆಗೆ ಭರವಸೆ ಕೊಟ್ಟಂತೆ ಮಹಿಳಾ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ದೆಹಲಿಯಲ್ಲಿರುವ ಒಟ್ಟು 78,615,000 ಮಹಿಳೆಯರ ಪೈಕಿ ದೆಹಲಿ ಮೂಲ ನಿವಾಸಿಗಳಿಗೆ ಈ ಯೋಜನೆಯ ಹಣ ಕೈ ಸೇರಲಿದೆ. ಸಚಿವ ಸಂಪುಟದಲ್ಲಿ ಈ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿ ಜಾರಿಗೆ ತರಲಾಗಿದೆ. ಅಲ್ಲದೆ ಈ ಯೋಜನೆಗಾಗಿ ಒಟ್ಟು 5,100 ಕೋಟಿ ಹಣ ಮೀಸಲಿಡಲಾಗಿದೆ ಅಂತ ಸಿಎಂ ರೇಖಾ ಗುಪ್ತಾ ಹೇಳಿದ್ದಾರೆ. ಮಹಿಳೆಯರಿಗೆ ಬಂಪರ್. ದೆಹಲಿ ಮಹಿಳೆಯರಿಗೆ ಸಿಎಂ ಬಂಪರ್ ಗಿಫ್ಟ್ ನೀಡಿದ್ದಾರೆ. 18ರಿಂದ 61 ವರ್ಷದ ಮಹಿಳೆಯರಿಗೆ ಯೋಜನೆಯ ಹಣ ಸಿಗಲಿದೆ. ತಿಂಗಳಿಗೆ 2,500 ನೇರ ಅಕೌಂಟ್ಗೆ ಬಂದು ಬೀಳಲಿದೆ. ಸದ್ಯ ದೆಹಲಿ ಮೂಲ ನಿವಾಸಿಗಳಿಗೆ ಈ ಯೋಜನೆ ಜಾರಿಯಾಗಿದ್ದು ವರ್ಷಕ್ಕೆ 5,100 ಕೋಟಿ ಹಣವನ್ನ ಸರ್ಕಾರ ಮೀಸಲಿಟ್ಟಿದೆ. दिल्ली चुनाव के अपने संकल्प पत्र में दिल्ली की बहनों से जो वायदा हमने महिला समृद्धि योजना के तहत किया था कि दिल्ली की गरीब बहन को 2,500 रुपए प्रति माह देने की बात, आज उसको हमने कैबिनेट में मोहर लगा दी है. उसको हमने कैबिनेट में अप्रूव करके दिल्ली सरकार के बजट में 51,100 करोड़ रुपए का बजट का प्रावधान 5,100 करोड़ रुपए के बजट के प्रावधान को किया गया है ताकि दिल्ली की गरीब बहनों को हम लोग इस समृद्धि योजना का लाभ देना शुरू कर सकें. 100 करोड़ रुपए इसके लिए सैंक्शन किए 1 साल के लिए. अब देखिए इसको इम्प्लीमेंट करेंगे, जल्द इनका रजिस्ट्रेशन उनको देना शुरू करेंगे. ಇನ್ನು ನುಡಿದಂತೆ ಮಹಿಳಾ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತಂದಿದ್ದಕ್ಕೆ ಸಿಎಂ ರೇಖಾ ಗುಪ್ತಾ